रूपासना सर्वविद्याधिदेवीया तस्यै वाचे नमो नमः। अतः पूर्णं जगत्प्राणान् संस्कृतं संस्कृतिं गुरुं ऋषिकं सैनिकं गां च वन्दे ಭಾರತಮಾತರಂ. ಹಾ, ಮುಂದುವರಿಸಿ. ಹ್ಮ್. ಇದು ಯಾಕೆ ಅಂದ್ರೆ ಅಂತ ಹೇಳಕ್ಕೆ ಗೊತ್ತಾಗ್ತಿಲ್ಲ ನಮ್ಗೆ. ಅದು ತಸ್ಯ ಸರ್ವಮಪಿ ಧನಂ ಕಾಂ ಗಚ್ಚತಿ ಕುತಃ ಅಂತಿದೆ. ಕುತಃ ಅಂದ್ರೆ ಯಾಕೆ ಅಂತಲ್ವಾ. ಹ್ಮ್. ತಸ್ಯ ಸರ್ವಮಪಿ ಧನಂ ಪುತ್ರಿಣೀಂ ಕನಿಯಸೀಂ ಗಚ್ಚತಿ. ಆ, ಯಾಕೆ ಅಂದ್ರೆ ಅಂತ ಹೇಳ್ಬೇಕಾಗಿತ್ತು ಅದು. ಮೊದಲು ಮಾಮೂಲಾಗಿ ಹೇಳಿ, ಆಮೇಲೆ ಸಂಸ್ಕೃತದಲ್ಲಿ ಹೇಳೋಣ. ಯಾಕೆ ಅಂದ್ರೆ ಆ, ದೊಡ್ಡವಳು ಬಂಜೆಯಾಗಿದ್ದಳು. ಅವಳಿಗೆ ಆ, ಪುತ್ರ ಆ, ಮಕ್ಕಳಿರ್ಲಿಲ್ಲ. ಹ್ಮ್. ಧನಂ ಸರ್ವದಾ ಪುತ್ರವತೀಂ ಗಚ್ಚತಿ ನತು ಅಪುತ್ರವತೀಂ. ಹ. ಇದು ಅತಃ ಅಂದ್ರೆ ಅಂತ ಹೇಗೆ ಹೇಳೋದು ಅಂದ್ರೆ ಆ, ಅಂದ್ರೆ ಏನು ಅಂತನಾ? ಅಂದ್ರೆ ಅಂತ ಬೇಕಿಲ್ಲ. ಅಲ್ಲ, ಯಾಕೆ ಅಂದ್ರೆ ಅಂತ. ಹ. इति चेत् ಸಾರಿ, ಕೇಳಿಸ್ಲಿಲ್ಲ. इति चेत् ಕುತಃ ಇತಿ ಚೇತ್. ಓಕೆ. ಯಾಕಂದ್ರೆ ಹಾ. पुत्रः अस्ति चेत् धनस्य उपयोगः भवति. यस्याः पुत्रं नास्ति धनभागः तस्यै न प्राप्यते. ಅಷ್ಟು ದೀರ್ಘ ಬೇಡ, ಇಲ್ಲಿ ಇಷ್ಟೇ ಬೇಕಿರುವುದು. ಯಸ್ಯಾಹ ಪುತ್ರಃ ಅಸ್ತಿ ಸಾ ಧನಾರ್ಹಾ ಭವತಿ. अतः सर्वमपि धनं पुत्रवतीं गच्छति, पुत्रीं गच्छति. ಥ್ಯಾಂಕ್ ಯು. ಅಂದ್ರೆ ಮಕ್ಕಳಿದ್ದಾಗ ಮುಂದೆ ಈಗ ಅವಳಿಗೆ ಬೇಕಾದ್ದನ್ನ ಅವ್ನು ಕೊಟ್ಟೇ ಕೊಟ್ಟಿರ್ತಾನೆ. ಆದ್ರೆ ಅವಳದೇನು ಅಂದ್ರೆ ಜಾಸ್ತಿ ಬೇಕು ಅಂತ, ಅವಳಿಗೆ ಏನ್ ಬೇಕೋ ಅದನ್ನ ಕೊಡ್ತಾನೆ. ಆದ್ರೆ ಅವನು ಅವಳಿಗೆ ಹೆಚ್ಚಿನ ಆ ಸಂಪತ್ತನ್ನ ಪಡೆಯುವ ದುರಾಸೆ ಇತ್ತು. ಆ ಹುಡುಗನಿಗೆ ಅನಿವಾರ್ಯವಾಗಿ ಮುಂದೆ ಅವನೇ ಯಜಮಾನನಾದ್ರಿಂದ ಆ ಸಂಪತ್ತು ಅವನನ್ನ ಸೇರುವುದು ಸಾಮಾನ್ಯ ಲೋಕ ನಿಯಮ. ಲೋಕೆ ತಾವತ್ ಪುತ್ರಃ ಧನಾರ್ಹಃ ಭವತಿ दायादि इति ಸಂಸ್ಕೃತೆ ನಾಮ ಅಸ್ತಿ. ದಾಯ ಇತ್ಯುಕ್ತೆ ಆಸ್ತಿ, ದಾಯಂ ಅತ್ತಿ ಇತಿ ದಾಯಾದಿ. ಈ ನಾವು ಲೋಕದಲ್ಲಿ ದಾಯಾದಿಗಳು ಅಂದ್ರೆ ಕಿತ್ತಾಡೋರು ಅಂತ ಅರ್ಥದಲ್ಲಿ ಹೇಳುತ್ತೇವೆ, ಅಣ್ಣ ತಮ್ಮಂದ್ರನ್ನ. ಆದ್ರೆ ಸಂಸ್ಕೃತದಲ್ಲಿ ದಾಯಾದಿ ಅನ್ನೋ ಶಬ್ದ ಆಸ್ತಿಗೆ ಅರ್ಹರು ಅಂತ ಅರ್ಥ. ಅತ್ರ ತು ಪುತ್ರಃ ದಾಯಾದಿ ಭವತಿ. ವಂಧ್ಯಾಯಾः तादृशं तादृशः अवकाशः नास्ति इति कारणतः धनं सर्वमपि अर्हां पुत्रिणीम् एव गच्छति. ಅಲ್ಲಿ ತಸ್ಯ ಅಂದ್ರೆ ಕಸ್ಯ? ಹೇಳಿ ಯಾರಾದ್ರು. ತಸ್ಯ ಸರ್ವಮಪಿ ಧನಂ ಅನ್ನುವಲ್ಲಿ ತಸ್ಯ ವೈ ಅಂದ್ರೆ ಕಸ್ಯ. ವೈಶ್ಯಸ್ಯ. समीचीनं. धनिकस्य वैश्यस्य. अग्रे अग्रिमं प्रश्नं पठत. का ತನ್ನ ಸಹತ. ಪ್ರಶ್ನೆ ಅರ್ಥ ಏನು? ಯಾರು ಅದನ್ನ ಸಹಿಸ್ಲಿಲ್ಲ ಅಂತನ ಅರ್ಥ. ಸತ್ಯಂ, ಸಮೀಚೀನಂ. ಜ್ಯಾಯಸಿ ತನ್ನ ಸಹತ. किं न सहता? ಏನ್ ಸಹಿಸಿಕೊಳ್ಳಿಲ್ಲ? ದುಡ್ಡು ಎಲ್ಲ ಚಿಕ್ಕವಳಿಗೆ ಅವಳ ಮಗನಿಗೆ ಹೋಗಿದ್ದು ಅವಳು ಸಹಿಸ್ಲಿಲ್ಲ. ಧನಂ ಪ್ರಾಪ್ಯತೆ ಇತಿ
ನ ಅಸಹತ. ಸರ್ವವು ಮಕ್ಕಳಿರುವ ಚಿಕ್ಕವಳಿಗೆ ಹೋಗುತ್ತೆ ಅನ್ನೋದನ್ನ ಸಹಿಸಲಿಲ್ಲ. ಸರಿ, ಅಗ್ರೆ. ಅಸಹತ ಅಂದ್ರೆ ಸಹಿಸಿಕೊಳ್ಳುವುದು. ನ ಅಸಹತ ಅಂದ್ರೆ ಸಹಿಸಿಕೊಳ್ಳದಿರುವುದು. ಅಸಹತ ಅನ್ನೋದೇ ನೀವು ಸಹಿಸಿಕೊಳ್ಳಿಲ್ಲ ಅಂತ ಅರ್ಥ ಅಲ್ಲ. ಅದು ಅಸಹತ ಅನ್ನೋದು ಲಂಗ್ಲಕಾರದ ರೂಪ. ಲಂಗಲ್ಲಿ ಸಹಿಸಿಕೊಳ್ಳಲಿಲ್ಲ. ನ ಅಸಹತ ಅಂತ ಬಂದಾಗ ಅಸಹತ ಅಂತ ಬರೀ ಅಷ್ಟೇ ಕೊಟ್ರೆ ಸಹಿಸಿಕೊಂಡರು ಅಥವಾ ಸಹಿಸಿಕೊಂಡನು, ಸಹಿಸಿಕೊಂಡಳು ಯಾವುದಾದ್ರೂ ಕೂಡ ಆಗುತ್ತೆ. ಹೌದು, ಕನ್ನಡದಲ್ಲಿ ಅದರ ಅರ್ಥ ಅದರದ್ದು ಅಸಹತ ಅನ್ನೋದು. ಸಹಿಷ್ಣುವಾಗಿರುವುದು ಅಂತ, ಸಹಿಸಿಕೊಳ್ಳುವುದು ಅಂತ. ಸಹತೆ, ಸಹತೆ ಅನ್ನೋದು ಲಟ್, ಅಸಹತ ಅನ್ನೋದು ಲಂಗ್. ನ ಅಸಹತ ಅಂದ್ರೆ ಸಹಿಸಿಕೊಳ್ಳಲಿಲ್ಲ. ನ ಅಂತ ಬಂದ ಮೇಲೆ ನೆಗೆಟಿವ್ ಅರ್ಥ ಬರುತ್ತೆ. ಅಲ್ಲ ಅಂದ್ರೆ ಅದು ಅಸಹತ ಅನ್ನೋದು ಲಂಗ್ಲಕಾರದಲ್ಲಿ ಸಹಿಸಿಕೊಳ್ಳಲಾರದಾದಳು. ಓಕೆ. ಅಸಹತ ಸಹಿಸಿಕೊಂಡಳು, ನ ಅಸಹತ ಸಹಿಸಿಕೊಳ್ಳಲಿಲ್ಲ. ಅಗ್ರೆ. अतः अतः सा किमचिन्तयत्? ಪ್ರಶ್ನಸ್ಯ ಅರ್ಥಃ ಕಃ? ಆದ್ದರಿಂದ ಇವಳು ಜಾಯಸಿ ಏನು ಯೋಚನೆ ಮಾಡಿದ್ಲು ಅಂತ. ಸमीचीನ. ಕಿಮಚಿಂತಯತ ಅಂತ ಚಿಂತಯತ್. ಕನ್ನಡದಲ್ಲಿ ಮಗು ನಂದು ಅಂತ ನಾನು ಹೇಳ್ಕೊಂಡಿದ್ದೆ, ಆವಾಗ ನನಗೆ ಎಲ್ಲ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡಿದ್ದೆ. ಅಲ್ಲಿ ಪಾಠದಲ್ಲಿ ಏನು ವಾಕ್ಯ ಇದೆ? ಒಂದು ನಿಮಿಷ. ಯದಿ ಶಿಶುಮಿಮಂ ಮದೀಯಂ ಕಥಯಿಷ್ಯಾಮಿ ತರ್ಹಿ ಮಮ ಮಮದಿದಂ ಭರ್ತೃಧನಂ ಮಾಮೇಷ್ಯತಿ ಇತಿ. ಪ್ರಭೂತಂ ಧನಂ ಮಾಮೇಷ್ಯತಿ. ಯದಿ ಒಂದು ಈ ವೇಳೆ ಮಗು ಗೊತ್ತಾಗ್ಲಿಲ್ಲ ಇವಾಗಲೇ ನಿಮ್ಮ ವಾಯ್ಸ್ ಸರಿ ಕೇಳಿಸ್ತಿಲ್ಲ. ತೊಂದ್ರೆ ಇಲ್ಲ, ತಪ್ಪಾದ್ರೆ ಮುಂದೆ ಹೇಳಿ ಹಿಂದೆ. ಹಾ. ಯದಿ ಈ ಮಗು ನನ್ನದು ಅಂತ ಹೇಳಿದರೆ ಕಥಯಿಷ್ಯಾಮಿ ಅಂದ್ರೆ ಹೇಳಿಕೊಂಡ್ರೆ ಅಂತ ಅರ್ಥನ? ಹೌದು. ಹಾ. ತರ್ಹಿ ಅಂದ್ರೆ ನಂಗೆ ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅರ್ಥ. ಆ ಈಗ ಯದಿ ಒಂದು ವೇಳೆ ನಾನು ಹೇಳಿದ್ರೆ, ಹಾಗೆ ಹೇಳಿದಾಗ ಅಂತ. ತರ್ಹಿ ಅಂದ್ರೆ ಹಾಗಾದಾಗ, ನಾನು ಓಕೆ. ಒಂದು ಮಗು ಅಂತ ಹೇಳಿಕೊಂಡಾಗ ಆಗ ಅಂತ ಹೇಳ್ಬೋದು. ತರ್ಹಿ ಆಗ. ಮಹದಿದಂ ಭರ್ತೃಧನಂ ಮಹದಿದಂ ಅಂದ್ರೆ ಮಹತ್ ಅಂದ್ರೆ ದೊಡ್ಡ ದೊಡ್ಡದು ಪ್ರಮಾಣ. ದೊಡ್ಡದು. ಸರಿ. ಇದಂ ಅಂದ್ರೆ ಈ ದೊಡ್ಡದಾದ ಈ ಭರ್ತೃಧನ. ಭರ್ತೃಧನ ಅಂದ್ರೆ ಗಂಡನ ದುಡ್ಡು. ತನ್ನ ಗಂಡನ ಸಂಪತ್ತನ್ನು. ಮಾಮೇಷ್ಯತಿ ಸಂಪತ್ತು, ಈಗ ಸಂಪತ್ತನ್ನು ಅಲ್ಲ. ಆ ಧನಂ ಅನ್ನೋದು ಎರಡೂ ಕಡೆ ಪುಲ್ಲಿಂಗದ ಅಂದ್ರೆ ಸಾರಿ ಪ್ರಥಮ ವಿಭಕ್ತಿಯಲ್ಲೂ ಧನಂ ಅಂತಾನೆ ಆಗುತ್ತೆ, ದ್ವಿತೀಯ ವಿಭಕ್ತಿಯಲ್ಲೂ ಧನಂ ಅಂತ ಆಗುತ್ತೆ. ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿದೆ ಪ್ರಭು ಮಹದಿದಂ ಧನಂ. ಭರ್ತೃಧನ. ಈ ಭರ್ತೃಧನವು ಸಂಪತ್ತು ಮಾಂ ಏಷ್ಯತಿ ನನಗೆ ದೊರಕುತ್ತದೆ ಅನ್ನೋ ತರನ. ನನ್ನನ್ನು ಸೇರುತ್ತದೆ. ಓಕೆ. ನನಗೆ ಅಂತ ನೀವು ಅರ್ಥ ತಪ್ಪಲ್ಲ, ಅರ್ಥ ಕರೆಕ್ಟು. ಅದರಲ್ಲಿ ವಿಭಕ್ತಿಯಲ್ಲಿ ನನಗೆ ಅಂತಲ್ಲ, ಮಾಂ ನನ್ನನ್ನು ಏಷ್ಯತಿ ಹೊಂದುತ್ತದೆ. ಒಂದು ವೇಳೆ ಮಗು ನನ್ನದು ಅಂತ ಹೇಳಿದ್ರೆ ಆ ಸಂಪತ್ತು ನನ್ನನ್ನು ಸೇರುತ್ತೆ. ಸಮೀಚೀನ. ಈ ಏಷ್ಯತೆ ಅನ್ನೋದು ಅದು
ಋಟ್ ಲಕಾರದ ರೂಪ ಅಂದ್ರೆ ಭವಿಷ್ಯದ ಅರ್ಥದಲ್ಲಿ ಹೇಳುವ ಶಬ್ದ. ಭವಿಷ್ಯದ ಅರ್ಥದಲ್ಲಿ ಋಟ್ ಶ್ಯ ಅಂತ ಎಲ್ಲಿ ಬಂತು, ಭವಿಷ್ಯ ಅನ್ನುವಲ್ಲಿ ಶ್ಯ ಇದೆಯಲ್ಲ, ಅದೇ ಶಕಾರ ಏಷ್ಯತಿ ಅನ್ನುವಲ್ಲಿ ಕಾಣ್ತಾ ಇದೆ. ಕಥಯಿಷ್ಯಾಮಿ ಪೂರ್ವದಲ್ಲಿ ಹೇಳಿದ್ನು, ಏಷ್ಯತಿ ಹೊಂದುತ್ತದೆ, ಬರುತ್ತದೆ. ಆಗ ಇದು ಇಣುಗತವು ಅನ್ನುವ ಧಾತುವಿನ ಏತಿ ಅನ್ನುವ ಧಾತುವಿನ ಋಟ್ಟಲ್ಲಿ ಏಷ್ಯತಿ ಅಂತ ರೂಪ ಆಗುತ್ತೆ. ಮಹದಿದಂ ಅನ್ನುವಲ್ಲಿ ಏನಾದ್ರೂ ಸಂಧಿ ವಿಭಾಗ ಮಾಡ್ಲಿಕ್ಕೆ ಗೊತ್ತಾಗುತ್ತಾ? ಮಹತ್ ಇದಂ ಹ್ಮ್. ಯಾವ ಸಂಧಿ? ದ ಅಂಡ್ ದ. ವಕಾರಾಗ ಕರೆಕ್ಟ್. ವಕಾರಾಗ ಜಸ್ಟ್ ಇದಕ್ಕೆ ಜಸ್ತ್ವ ಅಂತಾರೆ. ಜಸ್ತ್ವ ಅಂದ್ರೆ ಓಕೆ ಕ ಚ ಟ ತ ಪಗಳಿಗೆ ಗ ಚ ಡ ದ ಬಗಳು ಬಂದ್ರೆ ಇಲ್ಲಿ ತಾಕ್ಕೆ ದ ಬಂದಿದೆ. ಒಂದನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬಂತು ಅಂದ್ರೆ ಅದನ್ನ ಜಸ್ತ್ವ. ಜಶ್ ಅನ್ನೋದು ಜಬಗಡ ದಶ್ ಅಂತ ಒಂದು ಪಾಣಿನಿಯ ಮಾಹೇಶ್ವರ ಸೂತ್ರದ ಒಂದು ಭಾಗ. ಅದರಲ್ಲಿ ಜ ಅಂದ್ರೆ ಆರಂಭ, ಶು ಅನ್ನೋದು ಕೊನೆಯದ್ದು. ಅಷ್ಟು ಅಕ್ಷರಗಳು ಅಂತ ಅದು ಸಂಗ್ರಹ ಮಾಡ್ಲಿಕ್ಕೆ ನಾವು ಅಬ್ರಿವೇಶನ್ ಹೇಳಿದ ಹಾಗೆ ಅಷ್ಟರೊಳಗೆ ಅದೆಲ್ಲ ಇರುತ್ತೆ. ಜಶ್ ಅಂದ್ರೆ ಜಬಗಡದಗಳು ಬರ್ತವೆ. ಏನದು ಜಬಗಡದ ಅಂದ್ರೆ ಚಪ ಆ ಕಟತ, ಚಪಕಟತ ಅನ್ನೋದಕ್ಕೆ ಜಬಗಡದ ಅನ್ನೋದು ಬರುತ್ತೆ. ಸರಿ, ಕರೆಕ್ಟ್ ಆನ್ಸರ್, ಕರೆಕ್ಟು. ಜಸ್ಟ್ ಅಂತ ನೆನ್ಪಿಟ್ಕೊಳ್ಳಿ, ಮುಂದೆ ಇಂಥ ತುಂಬಾ ಕಡೆ ಬರುತ್ತೆ. ಅಂದ್ರೆ ಕನ್ನಡದಲ್ಲಿ ಅದನ್ನ ವಕಾರಾಗಮ ಅಂತೀವಲ್ಲ, ಅದೇ ಇದನ್ನ ಜಸ್ಟ್ ವಕಾರಾಗಮನ ಏನ್ ಹೆಸರು ಹೇಳಿದ್ರಿ? ವಕಾರಾಗಮ ಸಂಧಿ ಅಂತ ಬರುತ್ತಲ್ಲ. ಇಲ್ಲ, ಕನ್ನಡದಲ್ಲಿ ಇದಕ್ಕೆ ವಕಾರಾಗಮ ಅನ್ನಲ್ಲ, ಓಕೆ ಕನ್ನಡದಲ್ಲಿ ಜಬಗಡದ ಸಂಧಿ ಅಂತೇನೋ ಇದೆ. ಓಕೆ ಮತ್ತೆ ಇದು ನೇರವಾಗಿ ಕನ್ನಡದ ಸಂಧಿ ಅಲ್ಲ, ಸಂಸ್ಕೃತದಲ್ಲೇ ಇರುವ ಶಬ್ದಕ್ಕೆ ಕನ್ನಡದಲ್ಲಿ ಆ ಪ್ರಯೋಗ ಇದ್ದಾಗ ಈ ಸಂಧಿ ಆಗತ್ತೆ ಹೊರತು, ಕನ್ನಡದಲ್ಲೇ ಇರುವ ಶಬ್ದಗಳಲ್ಲಿ ಆ ರೀತಿ ಈ ಅಂದ್ರೆ ಕೆಲವು ಸಂಧಿ ಆಗತ್ತೆ. ಈಗ ಆ ಲೋಪ ಸಂಧಿ ಇತ್ಯಾದಿಗಳು ಕೆಲವು ಆಗತ್ತೆ ಬಿಟ್ರೆ, ಆ, ಕೆಲವು ಸಂಧಿಗಳು ಸಂಸ್ಕೃತದ್ದು ಕನ್ನಡದಲ್ಲಿ ಲಾಗು ಆಗಲ್ಲ, ಅದು ಬಳಕೆಗೆ ಬರಲ್ಲ. ಆದ್ರೆ ನೀವು ಹೇಳಿದ್ದು ಕರೆಕ್ಟು, ಅದು ಸಂಸ್ಕೃತದ ಪದಗಳನ್ನೇ ನಾವು ಕನ್ನಡದಲ್ಲಿ ಬಳಸುವಾಗ ಸಂಸ್ಕೃತದ ಆ ಸಂಧಿಗಳ ಹೆಸರನ್ನೇ ಹೇಳ್ತೇವೆ. ಈಗ ಏಕೈಕ ಅನ್ನುವಲ್ಲಿ ಕನ್ನಡದಲ್ಲಿ ಆ ಏನು ಅಂತ ಶಬ್ದಗಳು ಯಾವ್ದು ಬರುತ್ತೆ? ಈಗ ಅಷ್ಟೈಶ್ವರ್ಯ ಅಂತ ಕನ್ನಡದಲ್ಲಿ ನಾವು ಪ್ರಯೋಗಿಸ್ತೇವೆ, ಅಷ್ಟೈಶ್ವರ್ಯ ಸಿದ್ಧಿ ಆಗಲಿ ಅಂತ. ಆಗ ಐಶ್ವರ್ಯ ಅಷ್ಟೈಶ್ವರ್ಯ ಅನ್ನೋದು ವೃದ್ಧಿ ಸಂಧಿ. ಈ ವೃದ್ಧಿ ಸಂಧಿ ಕನ್ನಡದಲ್ಲಿ ಸಂಸ್ಕೃತದ್ದೇ ಶಬ್ದವನ್ನ ಕನ್ನಡದಲ್ಲಿ ಬಳಸಿದ್ರಿಂದಾಗಿ ವೃದ್ಧಿ ಸಂಧಿ ಅಂತ ಬಳಕೆಗೆ ಬಂದಿದೆ. ಹಾಗೆ ಈ ಜಸ್ವ ಸಂಧಿ ಅದು ಜಬಗಡದ ಸಂಧಿ ಅಂತ ಹೇಳ್ತಾರೆ. ಇನ್ನೊಂದೇನೋ ಹೆಸರಿರ್ಬೋದು, ನಂಗೆ ಈಗ ಕರೆಕ್ಟ್ ನೆನಪಾಗ್ತಿಲ್ಲ. ಆದ್ರೆ ಇದು ದಕಾರಾದೇಶ ಸಂಸ್ಕೃತದಲ್ಲಿ ಆ ದಕಾರಾದೇಶ ಸಂಧಿ ಅಂತ ಹೇಳ್ಬೋದಲ್ಲ ಕನ್ನಡದಲ್ಲಿ, ಅಲ್ಲ, ಅದು ಆದೇಶ ಸಂಧಿ. ಹೆಸರಿದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಜಬಗಡದ ಸಂಧಿ ಅಂತ ನಂಗೆ ಕೇಳಿದ ನೆನಪು. ಹ್ಮ್. ಆದ್ರೆ ಅದು ಸಂಸ್ಕೃತದ ಪದಗಳಿಗೆ ಬರುವ ಸಂಧಿ. ಮುಂದೆ ತದಾ ಏವಂ ವಿಚಿಂತ್ಯ ಮುಂದಿನದ್ದು. ಏವಂ ವಿಚಿಂತ್ಯ ಸಾ ಕಿಮ್ ಅಕರೋತ್. ಏವಂ ವಿಚಿಂತ್ಯ ಸಾ ಬಾಲಕಂ ಆದಾಯ ಪ್ರತಸ್ಥೆ ಆ ಆ ಪ್ರಶ್ನೆಯ ಅರ್ಥ ಏನು, ಆಮೇಲೆ ವಾಕ್ಯ ಏನ್ ಬರ್ಬೇಕು ನೋಡಿ. ಹಾ. ಏವಂ ವಿಚಿಂತ್ಯ ಸಾ ಕಿಮ್ ಅಕರೋತ್ ಅಂದ್ರೆ ಈ ತರ ಯೋಚಿಸಿ ಅವಳು ಏನು ಮಾಡಿದಳು. ಈ ತರ ಯಾರು ಯೋಚಿಸುವುದು? ಹಿಂದಿನ ಪ್ರಶ್ನೆನಲ್ಲಿ ಇರುತ್ತಲ್ಲ, ಅಂದ್ರೆ ಮಗುವನ್ನು
ನನ್ನದು ಅಂತ ಹೇಳಿದ್ರೆ ನನಗೆ ಬರುತ್ತೆ ಇದು ಆಸ್ತಿ ಅಂತ ಹೇಳೋದು. ಆ ಥರ ಯೋಚಿಸಿ ಅವಳು ಏನು ಮಾಡಿದಳು ಅಂತ. ಅವಳು ಯಾರು ಅಂತ. ಸಾರಿ, ಜಾಯಸಿ ಭಾರ್ಯ. ಕರೆಕ್ಟ್. ಜಾಯಸಿ ಜಾಯಸಿ ಏವಂ ವಿಚಿಂತ್ಯ ಕಿಮಕರೋ. ಜಾಯಸಿ ಏವಂ ವಿಚಿಂತ್ಯ ಸಾ ಬಾಲಕಂ ಆದಾಯ ಪ್ರತಸ್ಥೆ. ಪ್ರತಸ್ಥೆ. ಪ್ರತಸ್ಥೆ ಅಂದ್ರೆ ಹೊರಟಳು ಅಂತ. ಮಗುನ ನಂದು ಅಂತ ಹೇಳ್ಕೊಂಡು ಸೀದಾ ಹೊರಟ್ಬಿಟ್ಲು. ಷ್ಠಾಗತಿ ನಿವೃತ್ತವು ಅಂತ ಧಾತು. ಪ್ರತಸ್ಥೆ ವಸ್ತುತಃ ತಸ್ಥೆ ಅಂತಂದ್ರೆ ನಿಲ್ಲುವುದು, ಪ್ರತಸ್ಥೆ ಅಂದ್ರೆ ಹೊರಡುವುದು. ಓ, ಗತಿ ನಿವೃತ್ತಿ. ಚಲನೆಯನ್ನ ಸ್ಥಗಿತಗೊಳಿಸುವುದು ಷ್ಠಾ, ಪ್ರತಿಷ್ಠಾ ಅಂತ ಹೇಳ್ತಾರೆ. ಅಂದ್ರೆ ಆ ಮಗುವನ್ನ ತಾನೇ ಹಿಡ್ಕೊಂಡು ಇದು ನನ್ನದು ಅಂತ ಒಂದು ರೀತಿಯಲ್ಲಿ ಪ್ರತಸ್ಥೆ ಅನ್ನೋದು ಇನ್ನೂ ಒಂದು ಅರ್ಥದಲ್ಲಿ ಅಂದ್ರೆ ಅದರ ಅಭಿಪ್ರಾಯ ತಾತ್ಪರ್ಯದಲ್ಲಿ ಬರುತ್ತೆ. ಮಗುವನ್ನ ತಾನು ಹಿಡ್ಕೊಂಡ್ಲು ಅಂದ್ರೆ ಅದು ನಂದು ಅಂತಾನು ಪ್ರತಿಷ್ಠೆ ಮಾಡಿದ್ಲ ಅಲ್ಲಿ. ತಾನು ಹೊರಟು ಆ ಮಗು ನನ್ನದು ಅಂತ ತನ್ನಲ್ಲಿ ಮಗುವನ್ನ ಸ್ಥಿರಗೊಳಿಸಿದ್ಲು. ಸ್ಥಿರಗೊಳಿಸ್ಬೇಕು ಅಂದ್ರೆ ಅಲ್ಲೇ ಇದ್ರೆ ಅವಳು ಕಿತ್ಕೊತಾಳೆ, ಅದಕ್ಕೆ ಅಲ್ಲಿಂದ ಹೊರಟ್ಲು. ಓ, ಒಂದೇ ಪದಕ್ಕೆ ಎರಡೂ ಅರ್ಥ ಬರುತ್ತಲ್ಲ. ಅದು ಅಭಿಪ್ರಾಯದಲ್ಲಿ ಆ ಶಬ್ದ ಹಾಗೆ ಹೊರಟ್ಲು ಅನ್ನೋದನ್ನೇ ನೀವು ಅದರ ಅರ್ಥದ ಹಿನ್ನೆಲೆಯಲ್ಲಿ ನೋಡಿದ್ರೆ ಆ ಮಗುವನ್ನ ನನ್ನದೇ ಅನ್ನೋದನ್ನ ಸ್ಥಿರ ಮಾಡೋದಕ್ಕೋಸ್ಕರ ತಾನೇ ಹೊರಡುದು. ಈಗ ಬ್ಯಾಂಕಿನಿಂದ ನಾವು ದುಡ್ಡು ತಗೊಂಡು ಹೊರಡದೆ ಇದ್ರೆ ಅದು ನಮ್ದಾಗುತ್ತೆ. ಬ್ಯಾಂಕಲ್ಲಿ ಕೂತ್ರೆ ನಾವು ಏನಾದ್ರೂ ಅದರಿಂದ ಕಾರ್ಯ ಮಾಡ್ಲಿಕ್ಕೆ ಆಗುತ್ತೆ. ನಮ್ದು ದುಡ್ಡಾದ್ರಿಂದ ಅದನ್ನ ನಮ್ಮಲ್ಲಿ ದೃಢ ಮಾಡ್ಲಿಕ್ಕೆ ನಾವು ಅದನ್ನ ತಗೊಂಡು ಸೀದಾ ಮನೆಗೆ ಬರ್ತೇವೆ. ಸರಿ, ಮುಂದೆ ತದಾ ಕನೀಯಸಿ ಕಿಂ ಚಕಾರ. ನನಗೆ ಚಕಾರ ಅಂದ್ರೆ ಗೊತ್ತಾಗ್ಲಿಲ್ಲ ಅರ್ಥ. ಚಕಾರ ಅಂದ್ರೆ ಮಾಡಿದಳು. ಕಾರ ಕರೋತಿ ಅಂತ ಅದರ ಲಟ್, ಅದರ ಭೂತಾರ್ಥದಲ್ಲಿ ಲಿಟ್ ಬಂದಾಗ ಚಕಾರ ಅಂತ ರೂಪ ಆಗುತ್ತೆ. ಏನ್ ಮಾಡಿದ್ಲು? ಕಿಮಕರು ಕನೀಯಸಿ ತಾಂ ವಾರಯತಿ ಸ್ಮ ಅಂತ ಇದೆ. ಚಿಕ್ಕವಳು. ತಾಮ್ ಅಂದ್ರೆ ಜಾಯಸಿ. ವಾರಯಸಿ ಸ್ಮ, ವಾರಯತಿ ಸ್ಮ. ಕಿಂ ಕರೋತಿ ಸ್ಮ? ವಾರಯತಿ ಸ್ಮ. ವಾರಯತಿ. ವಾರಯತಿ ಅಂದ್ರೆ ನಿವಾರಿಸುವುದು ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ವಾ? ಅಂದ್ರೆ ಕ್ಲಾರಿಫೈ ಮಾಡೋದು ಅಂತ ಅಲ್ಲ. ವಾರಯತಿ ಅಂದ್ರೆ ಅವಳಿಂದ ಆ ಮಗುವನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಓಕೆ, ಅಂದ್ರೆ ತನ್ನ ಮಗು ಅಲ್ವಾ? ಹೌದು. ಅದಕ್ಕೋಸ್ಕರ ಅವಳ ಕೈಯಿಂದ ಮಗುವನ್ನ ತನ್ನ ಕಡೆಗೆ ತಂದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ, ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾಳೆ. ಬಂಧನಂ ವಾರಯತಿ ಅಂದ್ರೆ ಬಂಧನದಿಂದ ಬಿಡಿಸುತ್ತಾನೆ. ರಾಜ ಸ್ಥೇನಸ್ಯ ಬಂಧನಂ ನಿವಾರಯತಿ. ರಾಜನು ಕಳ್ಳನ ಬಂಧನವನ್ನು ಬಿಡಿಸುತ್ತಾನೆ. ಹಾಗೆ ಇಲ್ಲಿ ವಾರಯತಿ ಸ್ಮ ಅಂದ್ರೆ ಅವಳು ಮಗುವನ್ನು ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ಲು ಅನ್ನೋದನ್ನ ಸ್ಮ ಹೇಳುತ್ತೆ. ಪ್ರಯತ್ನಿಸುತ್ತಿದ್ದಳು. ವಾರಯತ್ತು ಅದು ಲಂಗ ಆಗುತ್ತೆ. ವಾರಯತಿ ಸ್ಮ ಅಂದ್ರೆ ಪ್ರಯತ್ನಿಸುತ್ತಾ ಇದ್ಲು ಅಂದ್ರೆ ಅದು ನಿರಂತರ ತುಂಬಾ ಪ್ರಯತ್ನ ಪಡ್ತಾನೇ ಇದ್ಲು ಅಂತ ಅರ್ಥ. ಇದು ಈ ತರನೂ ಆಗ್ಬೋದಾ? ಹೊರಡುವುದನ್ನು ತಡೆ ಹಿಡಿದಳು ಅಂತಾನೂ ಆಗ್ಬೋದಾ? ಅದು ಆಗುತ್ತೆ. ಹೊರಡುವುದನ್ನ ನಿಲ್ಲಿಸಿದ್ಲು, ಹೋಗುದನ್ನ ತಪ್ಪಿಸಿದ್ಲು.
ಯಾಕೆಂದ್ರೆ ಆ ದೊಡ್ಡವಳು ಆ ಮಗುನ್ ಎತ್ಕೊಂಡು ನಂದೆ ಅಂತ ಹೇಳ್ಕೊಂಡು ಹೊರಟ್ಲು, ಅದನ್ನ ಇವಳು ತಡೆ ಹಿಡಿದಳು ಅಂತ ಅರ್ಥ ಮಾಡ್ಕೋಬೇಕು. ಓಕೆ. ಬಿಡಿಸ್ಲಿಕ್ಕೆ ಅಂತ ಪ್ರಯತ್ನಿಸಿದಾಗ ತಡೆದ ಹಾಗೆ ಅಲ್ವಾ? ಮುಂದೆ ततः कलहायमाने ते किं किम् अकुरुताम् ತತಃ ಅಂದ್ರೆ ಅನಂತರ ಕಲಹಾಯಮಾನೆ ಅಂದ್ರೆ ಜಗಳ ಆಡ್ತಾ ಆಡ್ತಾ ಅವರು ಕಿಮ್ ಅಕುರುತಾಮ್ ಏನ್ ಮಾಡಿದ್ರು? ಅಲ್ಲಿ ಅಕುರುತಾಮ್ ಅನ್ನೋದು ಯಾವ ವಚನದಲ್ಲಿದೆ? ದ್ವಿವಚನ. ಯಾಕೆ? ಕುರು ಇದು ಲೋಟ್ ಅಲ್ಲ, ಅಕುರುತಾಮ್ ಲಂಗ್ಲಕಾರ. ಕರೆಕ್ಟ್, ಲಂಗ್ಲಕಾರ ಕರೆಕ್ಟು. ದ್ವಿವಚನ ಯಾಕಿದೆ ಅಂತ ಅವರಿಬ್ರು ಜಾಯಸಿ ಕನಿಯಸಿ ಮಧ್ಯೆ ಕಲಹ ಆಗ್ತಾ ಇದೆ. ಅದು ಹಿಂದಿನ ಶಬ್ದದಲ್ಲಿ ಎಲ್ಲಿದೆ ಇಬ್ರು ಅಂತ ನಿಮ್ಗೆ ವಿಷಯ ಗೊತ್ತಿದೆ ಸರಿ, ಇಲ್ಲಿ ವಾಕ್ಯದಲ್ಲಿ ಎಲ್ಲಿದೆ? ತತಃ ಕಲಹಾಯಮಾನೆ ತೇ ಅನ್ನಲ್ಲಿದೆ. ಕಲಹಾಯಮಾನೆ ತೇ ಎರಡೂ ಕೂಡ ದ್ವಿವಚನ. ಕಲಹಾಯಮಾನ, ಕಲಹಾಯಮಾನೆ, ಕಲಹಾಯಮಾನ. ಕಲಹ ಮಾಡುತ್ತಿರುವ ಅವರಿಬ್ಬರು ಏನು ಮಾಡಿದರು ಆ ಬಳಿಕ. ಈ ಕಲಹಾಯಮಾನ ಅನ್ನೋದು ಶಾಮ ಪ್ರತ್ಯಯದ ಶಬ್ದ. ಅದು ಪ್ರೆಸೆಂಟ್ ಕಂಟಿನ್ಯೂಸ್. ಜಗಳಾಡುತ್ತಿರುವ ಅವರಿಬ್ಬರು ಏನು ಮಾಡಿದರು? ಕಲಹಾಯಮಾನೆ ಕಲಹ ಮಾಡುತ್ತಾ ಇರುವ ತೇ ಅವರಿಬ್ಬರು ಕಿಂ ಏನನ್ನು ಅಕೃತಾನ್ ಮಾಡಿಕೊಂಡರು ಅಥವಾ ಮಾಡಿದರು. ಏನ್ ಮಾಡಿದ್ರು? ಒಂದೇ ತತಃ ಕಲಹಾಯಮಾನೆ ತೇ ನ್ಯಾಯಾಧಿಪಂ ಅಗಚ್ಚತಾಂ. ಅಗಚ್ಚತಾಂ ಅಂತಿದೆ ಇಲ್ಲಿ. ಅಗಚ್ಚತಂ ಅದು ಕರೆಕ್ಟ್ ನೀವು ಹೇಳಿ. ತತಃ ಕಲಹಾಯಮಾನೆ ತೇ ನ್ಯಾಯಾಧಿಪಂ ಅಗಚ್ಚತಾಂ. ನ್ಯಾಯಾಧೀಶನ ಹತ್ರ ಹೋದ್ರು ಅವರಿಬ್ರು ಜಗಳ ಆಡ್ಕೊಂಡು. ಜಗಳಕ್ಕೆ ಪರಿಹಾರ ಹುಡುಕುವುದಕ್ಕಾಗಿ ನ್ಯಾಯಾಧೀಶರನ್ನು ಸೇರಿಕೊಂಡ್ರು. ಸರಿ, ಹೇಳಿ. ಪ್ರಶ್ನೆ ಇತ್ತು, ಕಲಹಾಯಮಾನೆ ಅಂದ್ರೆ ಶತ್ರು ಶಾನಜ್ ಅಲ್ವಾ? ಶತ್ರು ಆದ್ರೆ ಬೇರೆ ರೂಪ ಆಗುತ್ತೆ. ಮಾನ ಅಂತ ಬಂದದ್ರಿಂದ ಇದು ಶಾನಚ್. ಅಂದ್ರೆ ಆತ್ಮನೇಪದಿ ಪರಸ್ಮೈಪದಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಪರಸ್ಮೈಪದಿ ಆದ್ರೆ ಶತ್ರು ಪ್ರತ್ಯಯ ಬರುತ್ತೆ ಇದೇ ಅರ್ಥದಲ್ಲಿ. ಇದೇ ಪ್ರೆಸೆಂಟ್ ಕಂಟಿನ್ಯೂಯಸ್ ಅನ್ನೋ ಅರ್ಥದಲ್ಲಿ ಶತ್ರು ಬರುತ್ತೆ. ಇದೇ ಅರ್ಥದಲ್ಲಿ ಮತ್ತೆ ಆತ್ಮನೇ ಪದದಲ್ಲಿ ಶಾನಚ್ ಬರುತ್ತೆ. ಶಾನಚ್ ಬಂದ್ರೆ ಮಾನ ಅಂತ ರೂಪ ಬರುತ್ತೆ. ಮಾನ, ವಾಣ, ಕುರ್ವಾಣ ಇತ್ಯಾದಿ ಕಡೆಗಳಲ್ಲೆಲ್ಲ ಆನ ಅನ್ನೋದು ಕೇಳಿಸುದು. ಹೆಚ್ಚು ಕಮ್ಮಿ ಕೆಲವೊಮ್ಮೆ ಮಾನ ಅಂತ ಇರುತ್ತೆ. ಮಾನ ಇದ್ರೆ ಅದು ಶಾನಚ್ ಅಂತ ಗುರುತಿಸ್ಲಿಕ್ಕೆ ಸುಲಭ. ಇದು ವಿಭಕ್ತಿಗಳೆಲ್ಲ ಇರುತ್ತಾ ಇದಕ್ಕೆ? ಈಗ ಕಲಹಾಯಮಾನ, ಕಲಹಾಯಮಾನೇ, ಕಲಹಾಯಮಾನ ಅಂತ ಹೇಳಿದ್ನಲ್ವಾ. ಕುರುವನ್, ಕುರುವಂತೌ, ಕುರುವಂತಹ, ಕುರುವಂತಂ, ಕುರುವಂತೌ, ಕುರುವತಃ, ಗಚ್ಚನ್, ಗಚ್ಚಂತೌ, ಗಚ್ಚಂತಹ. ಇದು ಶತ್ರು ಪ್ರತ್ಯಯದ ರೂಪ. ಹಾಗೆ ವರ್ತಮಾನಃ, ವರ್ತಮಾನೇ, ವರ್ತಮಾನೌ, ವರ್ತಮಾನಾಃ, ವರ್ತಮಾನಂ, ವರ್ತಮಾನೇ, ವರ್ತಮಾನಾನ್, ವರ್ತಮಾನಂ, ವರ್ತಮಾನೌ, ವರ್ತಮಾನಾನ್, ವರ್ತಮಾನೇನ, ವರ್ತಮಾನಾಭ್ಯಾಂ, ವರ್ತಮಾನೈಃ. ಹೀಗೆ ಶಾನಚ್ ಪ್ರತ್ಯಯ, ಶತ್ರು ಪ್ರತ್ಯಯ ಎರಡೂ ಕೂಡ ಶಬ್ದಗಳು. ಶಾನಚ್ ಪ್ರತ್ಯಯ ಅಂತ ಶಬ್ದ, ಶತ್ರು ಪ್ರತ್ಯಯ ಅಂತ ಶಬ್ದ.
ಶಬ್ದ ಅನ್ನೋದು ಬಂದ್ರೆ ಅದು ಶಬ್ದ ನಡೆಸ್ಲಿಕ್ಕಾಗತ್ತೆ. ಅವ್ಯಯ ಆದ್ರೆ ಆವಾಗ ಅದು ಬೇರೆ ವಿಭಕ್ತಿಗಳಲ್ಲಿ ಕೂಡಲ್ಲ, ಬೇರೆ ವಿಭಕ್ತಿಗಳನ್ನ ಅದಕ್ಕೆ ಹೊಂದಿಸ್ಲಿಕ್ಕಾಗಲ್ಲ. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಬಳಸಿ ಬಳಸಿ ಗೊತ್ತಾಗುತ್ತೆ ಹೊರತು ನಿಮಗೆ ಶಬ್ದ ನೋಡಿದ ತಕ್ಷಣ ಇದು ನಪುಂಸಕಲಿಂಗನೋ ಪುಲ್ಲಿಂಗನೋ ಅವ್ಯಯನೋ ಏನಿದು ಅಂತ ಕೂಡಲೇ ಗೊತ್ತಾಗುದಿಲ್ಲ. ಬಳಕೆ ಮಾಡಿ 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 ಅಭ್ಯಾಸ ಆಗಿ ಹಲವು ಸತ್ಯ ಆ ಪ್ರಯೋಗ ಗಮನಿಸಿದಾಗ ಓ ಈ ತರ ಪ್ರಯೋಗ ಇದ್ದಲ್ಲೆಲ್ಲ ಇದು ರೂಪ ಬದಲಾಗಿಲ್ಲ, ಆದ್ರಿಂದ ಇದು ಅವ್ಯಯ. ಈ ಪ್ರಯೋಗಗಳು ಬಂದಾಗ ರೂಪ ಬದಲಾಗ್ತಾ ಇದೆ ಅಂದ್ರೆ ಇದು ವಾಕ್ಯದಲ್ಲಿ ಬಂದ ಶಬ್ದಗಳು ಪುಲ್ಲಿಂಗವು ಸ್ತ್ರೀಲಿಂಗವು ನಪುಂಸಕಲಿಂಗವು ಏನೋ ಆಗಿರುತ್ತೆ. ಅದು ಮತ್ತೆ ಹಲವು ಸರ್ತಿ ಅದರ ಪ್ರಯೋಗ ಆಗ್ತಾ ಇದ್ದ ಹಾಗೆ ಅದರ ಹಿಂದೆ ಮುಂದೆ ವಿಶೇಷಣಗಳು ಇರುವುದನ್ನು ಗಮನಿಸಿ ಕೆಲವೊಮ್ಮೆ ಪುಲ್ಲಿಂಗದಲ್ಲಿದ್ರೆ ಅದು ಪುಲ್ಲಿಂಗದ ಶಬ್ದವಾಗಿ ಬದಲಾಗುತ್ತೆ. ಸ್ತ್ರೀಲಿಂಗದಲ್ಲಿದ್ರೆ ಈಗ ಕನಿಯಾನ್ ಪುಲ್ಲಿಂಗ, ಕನಿಯಸಿ ಸ್ತ್ರೀಲಿಂಗ, ಕನಿಯಃ ನಪುಂಸಕಲಿಂಗ. ಹೀಗೆ ಗರಿಯಾನ್ ಗರೀಯಸಿ ಗರೀಯಃ, ವರೀಯಾನ್ ವರೀಯಸಿ ವರೀಯಃ, ಬಲವಾನ್ ಬಲವತಿ ಬಲಿಷ್ಠಃ. ಹೀಗೆ ಶತ್ರುಶಾನಚ್ಚುಗಳು ಕೂಡ ಈಗ ಆ ಶತ್ರುಶಾನಚ್ಚುಗಳು ಕೂಡ ವಿಭಕ್ತಿಯನ್ನ ತನ್ನಲ್ಲಿ ಪಡೆದುಕೊಂಡು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಯಾವುದಕ್ಕೆ ಲಿಂಗ ವಿಭಕ್ತಿಗಳ ಬಳಕೆಯೇ ಇಲ್ವೋ, ಅದು ಬಳಸಿದ್ರೂ ಉಪಯೋಗ ಇಲ್ವೋ ಅಂತಹದ್ದು ಅದು ಬೇರೆ ತರ ಆಗುತ್ತೆ. ಹೇಳಿ. ಕನಿಯಸಿ ಗರಿಯಸಿ ಅದೆಲ್ಲ ಅಡ್ಜೆಕ್ಟಿವ್ಸ್ ಅಂದ್ರೆ ಸಾರಿ ವಿಶೇಷಣಗಳಾಗ್ಬೋದೇನೋ ಅಲ್ವಾ? ಹೌದು. ಓಕೆ. ಕನೀಯಸಿ ಭಾರ್ಯ, ಗರೀಯಸಿ ಭಾರ್ಯ. ಮುಂದೆ ಗುರುಗಳೇ ಒಂದು ಪ್ರಶ್ನೆ ಇತ್ತು. ಈ ಅವ್ಯಯ ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಎನಿ ಅದರ್ ಫಾರ್ಮ್ ಅಂತ ಹಾಗ? ಕರೆಕ್ಟ್ ಕರೆಕ್ಟ್. ಈ ವಿಷ್ಣು ಸಹಸ್ರನಾಮದಲ್ಲಿ ಅದಕ್ಕೆ ಒಂದು ಅಂದ್ರೆ ಮೂಲ ಶಬ್ದದಲ್ಲಿ ಏನು ಬದಲಾಗುದಿಲ್ಲ, ಆದ್ರೆ ಸಂಧಿಗಳಾಗಬಹುದು. ಈಗ ಏವ ಏವಂ ಏವ ಏವಂ ಏವೈವಂ ಬದಲಾಗುತ್ತೆ, ಅದರ ಸಂಧಿಯಲ್ಲಿ ಮಾತ್ರ, ಶಬ್ದದಿಂದಾಗಿ ಬದಲಾಗಲ್ಲ. ಧಾತುವಿನ ರೂಪಗಳಾಗಿ ಅದರಲ್ಲಿ ಬದಲಾವಣೆ ಇಲ್ಲ. ಲಿಂಗ ವಿಭಕ್ತಿ ವಚನಗಳು ಯಾವುದು ಚೇಂಜ್ ಆಗುದಿಲ್ಲ, ಆದ್ರಿಂದ ಮತ್ತೆ ಯಾವುದೇ ವಚನಗಳಲ್ಲೂ ಕೂಡ ಅದು ಬದಲಾಗುದಿಲ್ಲ, ಅದರಿಂದಾಗಿ ಅದನ್ನು ಅವ್ಯಯ ಅಂತ ಹೇಳುದು. ಸರಿ, ವಿಷ್ಣು ಸಹಸ್ರನಾಮದಲ್ಲಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ, ಅಲ್ಲಿ ಅರ್ಥ ಏನ್ ಬರುತ್ತೆ ಅನ್ನೋದು? ಅಲ್ಲಿ ಅದು ಗುಣ, ಇಲ್ಲಿ ಅದು ಪದದ ಲಕ್ಷಣ. ಭಗವಂತನಾಗುವಾಗ ಅವ್ಯಯ ಅನ್ನುವ ಶಬ್ದ ವ್ಯಯ ಇಲ್ಲದವನು. ವ್ಯಯ ಅಂದ್ರೆ ಖರ್ಚಾಗುವುದು, ಕಳೆದು ಹೋಗುವುದು, ನಷ್ಟವಾಗುವುದು, ಕಮ್ಮಿ ಆಗುವುದು, ಅಥವಾ ಇನ್ನೇನಾದ್ರೂ ವೀಕ್ನೆಸ್. ಅವ್ಯಯ ಅಂದ್ರೆ ದೇವರು ಕಳೆದು ಹೋಗುವವನಲ್ಲ, ಖರ್ಚಾಗುವವನಲ್ಲ, ಕಮ್ಮಿ ಆಗುವವನಲ್ಲ. ಯಾವುದೂ ದೋಷ ಇಲ್ಲದಂತೆ ಯಾರು ದೇವ ಜೀವನನ್ನ ರಕ್ಷಿಸುವುದಕ್ಕಾಗಿ ಅವ್ಯಯನಾಗಿ ಇದ್ದಾನೆ ಅನ್ನೋದನ್ನು ಹೇಳಲಿಕ್ಕೆ ಅವನನ್ನು ಅವ್ಯಯ. ಮತ್ತೆ ಆದ್ರೆ ಈ ಅವ್ಯಯ ಶಬ್ದ ಅದು ನಡೆಯುತ್ತೆ ಪುಲ್ಲಿಂಗದಲ್ಲಿ. ಯಾಕಂದ್ರೆ ಅವ್ಯಯ ಅನ್ನೋದು ನಾವು ಅವ್ಯಯ ಅಂತ ಹೇಳ್ತೀರಿ ಮತ್ತೆ ಆ ಶಬ್ದವನ್ನು ನಡೆಸ್ತೀರಿ ಅನ್ನೋದು ಈಗ ಭಗವಂತನ ನಾಮ ಆಯ್ತು. ಯಾವುದೇ ಪದ ಅದು ಭಗವಂತನ ನಾಮ ಆದಾಗ ಎಲ್ಲ ಪದಗಳನ್ನು ಕೂಡ ನಡೆಸ್ಲಿಕ್ಕಾಗತ್ತೆ. ಆದ್ರೆ ಪ್ರಸಂಗ ನೋಡ್ಬೇಕು, ಸುಮ್ನೆ ನಾವು ನಡೆಸ್ಬೇಕು ಅಂತ ನಡೆಸೋದಲ್ಲ. ಅದು ದೇವರ ಹೆಸರಾಗಿ ಬಂದಿದ್ರೆ, ಈಗ ಕೆಲವೊಂದ್ ಕಡೆ ಹಾಗಾಗತ್ತೆ, ಅದು ಬಳಕೆಯಲ್ಲಿ ಅವ್ಯಯ ಇರುತ್ತೆ, ಆದ್ರೆ ಅದು ಭಗವಂತನ ನಾಮ ಆದಾಗ ಶಬ್ದದಂತೆ ಯಾವ್ದಾದ್ರು ಅಕಾರ ಅಂತ ಓಕಾರ ಅಂತ ಉಕಾರ ಅಂತ ಆ ಶಬ್ದದ ಹಾಗೆ ನಡೆಯುತ್ತೆ. ಅವ್ಯಯ ಅನ್ನುವ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಅವ್ಯಯ ಅವ್ಯಯವು ಅವ್ಯಯ. ಅದು ನಪುಂಸಕಲಿಂಗದಲ್ಲಿ ಆದಾಗ ಅವ್ಯಯ. ಅವ್ಯಯ ಶಬ್ದ ಯಾವುದಕ್ಕಾದರೂ ವಿಭಕ್ತಿ ವಚನ ಇತ್ಯಾದಿಗಳು ಇದ್ದೇ ಇರುತ್ತೆ ಅಂತ ಅರ್ಥ. ಸರಿ, ಮುಂದೆ. ಅವ್ಯಯಂ ಅಂದ್ರೆ ಅದು
ಈ ವ್ಯಾಕರಣದ ಭಾಗ ಸೇರ್ಕೊಳತ್ತಲ್ವಾ? ಅವ್ಯಯಂ ಅವ್ಯಯಂ ಅರ್ಥದಲ್ಲಿ ಅಂತ ಭಗವಂತನ ಹೆಸರು ಇದೆ ಉಪನಿಷತ್ತುಗಳಲ್ಲಿ. ಅವ್ಯಯಂ ಅಂತಾನೂ ಕರೆಯುವುದಿದೆ ದೇವರನ್ನ. ಅದು ಗುಣದ ದೃಷ್ಟಿಯಿಂದ. ಆದ್ರೆ ವ್ಯಾಕರಣ ಶಾಸ್ತ್ರದಲ್ಲಿ ಅವ್ಯಯ ಅನ್ನುವ ಶಬ್ದವನ್ನ ಬಳಸುವಾಗ ಅದನ್ನ ಕೇವಲ ಒಂದು ಸಾಂಕೇತಿಕವಾಗಿ ಬಳಸ್ತಾರೆ. ಯಾವ ಶಬ್ದಗಳಿಗೆ ಯಾವುದೇ ರೀತಿಯ ವಿಭಕ್ತಿ ವಚನಗಳಿಲ್ಲದೆ, ಧಾತುಗಳಿಲ್ಲದೆ ವ್ಯತ್ಯಾಸ ಆಗದಂತೆ ಉಳಿಯುತ್ತೋ ಅದು ಅವ್ಯಯ. ಪರಮಾತ್ಮನಲ್ಲೂ ಹಾಗೇನೆ ಯಾವುದೇ ವಿಕಾರ ಇಲ್ಲದಂತೆ ಅವನು ಎಲ್ಲಾ ಭಾಷೆಗಳಲ್ಲೂ, ಎಲ್ಲಾ ಗುಣಗಳಲ್ಲೂ, ಎಲ್ಲಾ ಕಣ್ಣುಗಳಲ್ಲೂ ಕೂಡ ಅವನು ಆಸಕ್ತಿದಾಯಕನಾದ ವಿಷಯನಾಗಿ ಉಳಿತಾನೆ. ಆದ್ರಿಂದ ಅವನನ್ನು ಅವ್ಯಯ ಅಂತ ಕರೀತಾರೆ. ಸರಿ, ಉಭೇ ಅಪಿ ಮುಂದೆ. ಉಭೇ ಸಾರಿ ಸರಿಯವರು ಓದ್ತೀರಾ? ನಾವು ಉಭೇ ಅಪಿ ಕಸ್ಯಾಗ್ರೆ ಕಿಂ ಅವದತಾಂ ತಾಂ ಕಿಂ ಅವದತಾಂ. ಉಭೇ ಅಪಿ ಇಬ್ಬರು ಕೂಡ ಆಮ್, ಯಾರ ಮುಂದೆ ಏನು ಹೇಳಿದರು? ಕಸ್ಯ ಪುರತಃ ನ್ಯಾಯಾಧೀಪಸ್ಯ ಪುರತಃ. ನ್ಯಾಯಾಧಿಪಸ್ಯ ಪುರತಃ. ಆ, ಉಭೇ ಅಪಿ ಇಬ್ಬರು ಕೂಡ ತಸ್ಯಾಗ್ರೆ, ಅಗ್ರೆ ಅಂದ್ರೆ ಮುಂದೆ ಅಂತ ಅರ್ಥ. ಇದು ಅವ್ಯಯವಾಗಿಯೂ ಕೆಲವೊಮ್ಮೆ ಕೆಲಸ ಮಾಡುತ್ತೆ. ಅಗ್ರ ಶಬ್ದವನ್ನ ಎತ್ತರದವನು ಅಂತ, ಸರಿ ಮುಂದೆ ಹೇಳಿ. ಉಭೇ ಅಪಿ ಅವದತಾಂ ಅನ್ನೋದು ಒಂದು ನೆನಪಿರ್ಲಿ. ಅವದತ್ ಅವದತಾಂ ದ್ವಿವಚನ. ಹಾ ಉಭೇ ಅಪಿ ತಸ್ಯ ನ್ಯಾಯಾಧಿಪಸ್ಯ ಅಗ್ರೆ ಮಮಾಯಂ ಶಿಶುಃ ಇತಿ ಅವದತ್ತಾಂ. ಕರೆಕ್ಟ್. ಮಮಾಯಂ ಶಿಶು ಇದು ನನ್ನ ಮಗು ಅಂತ ಹೇಳಿದ್ರು. ಆಗ ನ್ಯಾಯಾಧೀಶರು ಏನ್ ಹೇಳಿದ್ರು? ನ್ಯಾಯಾಧಿಪೋ ವಿವಾದಸ್ಯ ರಹಸ್ಯಂ ಜ್ಞಾತುಂ ಇಚ್ಛನ್ ಸ್ವಭೃತ್ಯಂ ಅಕಥಯತ್ ಯದ್ಯುಭಯೋರಯಂ ಶಿಶುಸ್ತರ್ಹಿ ತಂ ಚಿತ್ವಾ ಸಮಂ ವಿಭಜ್ಯ ಉಭಾಭ್ಯಾಂ ಯಚ್ಛ ಇತಿ. ಅಂದ್ರೆ ನ್ಯಾಯಾಧೀಶನು ಈ ರಹಸ್ಯವನ್ನು ತಿಳಿಯಲು ಇಚ್ಛಿಸಿ ಅವನ ಸೇವಕರನ್ನು ಕರೆದು ಒಂದು ವೇಳೆ ಇಬ್ಬರದ್ದು ಆಗಿದ್ರೆ ಈ ಶಿಶುವು ಆ ಶಿಶುವನ್ನು ಭೇದಿಸಿ ಈ ಸಮವಾಗಿ ಹಂಚಿಬಿಡಿ ಅಂತ ಹೇಳ್ತಾನೆ ಸೇವಕನಿಗೆ. ಹೇಳಿ. ನಾನೇ ಹೇಳ? ಯಾರಾದ್ರೂ ಓದಿ ಅಂದ್ರೆ ಓದಿ, ಇಲ್ಲಾಂದ್ರೆ ನೀವೇ ಓದಿ. ತಚ್ಛುತ್ವಾ ಜಾಯಸಿ ಕಿಂ
ಗೊತ್ತಾಗ್ತಾ ಇದೆ ಹೌದು. ಅಲ್ಲೇನಿದೆ? ಕಿಮುಚ್ಚೈರವಚೋತ್. ಒಂದು ನಿಮಿಷ. ಕಿಮುಚ್ಚೈಃ ಅವೋಚತ್. ಅದನ್ನ ಕೇಳಿ ದೊಡ್ಡವಳು ಜಾಯಸಿ ಏನು ಜಾಯಸಿ ಹಿರಿಯ ಹೆಂಡತಿ. ಅವೋಚತ್ ಅಂದ್ರೆ ಹೇಳಿದಳು ಅಂತಾನು. ಓಕೆ. ಇದ್ರೆ ಉಚ್ಚ ಸ್ವರದಲ್ಲಿ ಮಾತಾಡ್ಬೇಡ ಅಂತ ಹೇಳಿದ್ರೆ ಏನಂತ? ಜೋರಾಗಿ ಮಾತಾಡ್ತಾರೆ. ಅದನ್ನೇ ಉಚ್ಚೈಃ ಅನ್ನೋ ಶಬ್ದ ಹೇಳುತ್ತೆ. ಓಕೆ. ತಚ್ಛುತ್ವಾ ಜಾಯಸಿ ಸಾಧು ಸ್ವಾಮಿನ್ ಸಾಧು. ಅದನ್ನು ಕೇಳಿ. ಹಾ. ತಚ್ಛುತ್ವ ಅಲ್ಲ, ತತ್ ಶ್ರುತ್ವ ಅಂತಾನ ಅದು. ತತ್ ಶ್ರುತ್ವ ತಚ್ಛ್ರುತ್ವ ಆಗುತ್ತೆ. ಅದನ್ನ ಛತ್ವ ಸಂಧಿ ಅಂತ ಹೇಳ್ತಾರೆ. ಛ ಮಹಾಪ್ರಾಣ ಛ ಬರುತ್ತೆ. ಅದು ಶ ಇದ್ದಾಗ ಪರದಲ್ಲಿ ತ ಅನ್ನುವ ಅಕ್ಷರದ ಪರದಲ್ಲಿ ಶ ಇದ್ದಾಗ ಆ ಶಕ್ಕೆ ಛ ಬರುತ್ತೆ, ತಕ್ಕೆ ಛ ಬರುತ್ತೆ, ಬಂದ್ರೆ ತಚ್ಛೃತ್ವ ಆಗತ್ತೆ. ಈ ಶ್ರುತ್ವ ಅನ್ನೋದು ಯಾವ ಪ್ರತ್ಯಯ ಕೊನೆಯಲ್ಲಿ? ಪ್ರತ್ಯಯ. ತ್ವ ನಿಮ್ಗೆ ಉಳಿದವರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಈಗ್ಲೂ ಕಷ್ಟದ ಸಂಗತಿ ಏನಲ್ಲ. ಎಲ್ಲಿ ಎಲ್ಲಿ ಗತ್ವ ಪೀತ್ವ ಹತ್ವ ದತ್ವ ಸ್ಮೃತ್ವ ಕೃತ್ವ ಚಿತ್ವ ದತ್ವ ಎಲ್ಲಿ ತ್ವ ಅಂತ ಕೇಳಿಸುತ್ತೋ ಅದು ತ್ವ ಪ್ರತ್ಯಯ ಅಂತ ಅವ್ಯಯಂ ಅಂತ ಅರ್ಥ. ಅದು ಅವ್ಯಯನೇ ಆಗಿರುತ್ತೆ ಮತ್ತು ತ್ವ ಪ್ರತ್ಯಯ ಅಂತ ಗುರುತಿಸ್ಲಿಕ್ಕೆ ಸುಲಭವಾಗುತ್ತೆ. ಇದು ಒಂದು ನಿರಂತರ ನೆನಪಿರ್ಲಿ. ಇನ್ನು ಮುಂದೆ ಎಲ್ಲಿ ತ್ವ ಬಂದ್ರು ಕೂಡ ಓ ಇಲ್ಲೊಂದು ತ್ವ ಬಂದಿದೆ ಅಂತ ತಲೆಯಲ್ಲಿ ಇರಲಿ. ಸರಿ. ತಚ್ಛೃತ್ವ ಜಾಯಸಿ ಸಾಧು ಸಾಧು ದೊಡ್ಡವಳು ಸಾಧು ಸ್ವಾಮಿನ್ ಸಾಧು ಏವಂ ಕ್ರಿಯತಾಂ. ಏನಂತ? ಸರಿ ಸ್ವಾಮಿ ಸರಿ, ಹೀಗೆ ಮಾಡಿ ಅಂತ ಹೇಳ್ತಾಳೆ. ಹೀಗೆ ಮಾಡಿ. ಮಗುನ ಛಿದ್ರ ಮಾಡಿ ಅಂದ್ರೆ 2 ಭಾಗ ಮಾಡಿ ನನಗೂ ಅರ್ಧ ಅವಳಿಗೆ ಅರ್ಧ ಕೊಡಲಿ ಹೇಳಿ. ಅವಳು ಹೆತ್ತವಳೆ ಅಲ್ಲ, ಆದ್ರಿಂದ ಎಮೋಷನ್ ಇಲ್ಲ. ಆ ಭಾವನೆಯೂ ಇಲ್ಲ ಅವಳಲ್ಲಿ. ಒಟ್ಟು ತುಂಡ್ ಮಾಡಿ ಕೊಡ್ತಾರೆ ಅಂದ್ರೆ ಸರಿ ತುಂಡ್ ಮಾಡಿ ಕೊಡಿ ಅಂತ ಹೇಳೋಣ. ಅಂದ್ರೆ ಮಗು ಸತ್ತೋದ್ರೆ ಆಗ ಇಬ್ಬರಿಗೂ ಸಮವಾದ ಆಸ್ತಿ ಬರ್ಬೇಕಲ್ಲ. ಅವಳಿಗೆ ಮಗು ಬೇಕಿದ್ದಿದ್ರೆ ಅವಳು ಹಾಗೆ ಹೇಳ್ತಿರ್ಲಿಲ್ಲ. ಅವಳಿಗೆ ಬೇಕಿದ್ದಿದ್ದು ಸಂಪತ್ತು. ಹೇಗಾದ್ರೂ ಸರಿ ಈ ನೆಪದಲ್ಲಾದ್ರೆ 2 ತುಂಡು ಮಾಡಿ ಕೊಡ್ತಾರೆ ಅಂತಂದಾಗ ನ್ಯಾಯಾಧೀಶನೇ ಇಷ್ಟು ದಡ್ಡನ ಹಾಗೆ ತುಂಡು ಮಾಡಿ ಕೊಡ್ತೇನೆ ಅಂತ ಹೇಳಿದಾಗ ನಾನು ಯಾಕೆ ಬೇಡ ಅಲ್ಲಿ? ನನಗೇನು ಕೊಲೆಯ ಆಪಾದನೆ ಬರಲ್ಲ. ಸುಲಭವಾಗಿ ಸಂಪತ್ತು 2 ಪಾಲಾಗುತ್ತೆ, ನನ್ಗೆ ಬೇಕಾದಷ್ಟು ಸಿಗುತ್ತೆ. ಸರಿ, ಏನಂತ ವಾಕ್ಯ? ಅದಕ್ಕೆ ಉತ್ತರ ಏನು? ಅಷ್ಟೇ, ಅವನು ಅದು ಹಾಗೆ ಮಾಡಿ ಮಗುನ 2 ಭಾಗ ಮಾಡಿ ಅಂತ ಶಬ್ದ ಬಂತು. ಮಾಡಿ ಅನ್ನೋದಕ್ಕೆ ಏನು ಶಬ್ದ ಬಂತು? ಕ್ರಿಯತಾಂ. ಕ್ರಿಯತಾಂ. ಕ್ರಿಯತಾಂ ಅಂದ್ರೆ ಯಾವ ಲಕಾರ ಗೊತ್ತಾಗುತ್ತಾ? ಲೋಟ್ ಅಂತ ಆ ಲಕಾರದ ಹೆಸರು. ಯಾವಾಗ ಮಾಡಿ, ನೋಡಿ, ಹೇಳಿ, ಕೇಳಿ ಅಂತ ಆರ್ಡರ್ ಇರುತ್ತೋ ಅದು ಲೋಟ್ ಲಕಾರ ಅಂತ ಲೆಕ್ಕ. ವಿದ್ಯಾರ್ಥಕದಲ್ಲಿ ಲೋಟ್ ಲಕಾರ ಅನ್ನೋದು ಪ್ರಯೋಗ ಆಗುತ್ತೆ. ಆಗ ಮಾಡುವಂತಾಗಲಿ, ನೀನು ಮಾಡು, ನಾನು ಮಾಡುವೆ ಅಂತ ನನಗೆ ನಾನೇ ಆರ್ಡರ್ ಮಾಡಿದ್ರೆ, ಅಥವಾ ನಿಮ್ಗೆ ನಾನೇನಾದ್ರೂ ಮಾಡಿ ಅಂತ ಆದೇಶಿಸಿದ್ರೆ, ಅಥವಾ ಎಲ್ಲರೂ ಮಾಡುವುದಾಗ್ಲಿ ಅಂತ ಎಲ್ರಿಗೂ ಉಪದೇಶ ಕೊಟ್ರೆ ಅಥವಾ ಆದೇಶ ನೀಡಿದ್ರೆ ಅದು ಲೋಟ್ ಲಕಾರ ಆಗುತ್ತೆ. ಕ್ರಿಯತಾಂ ಕ್ರಿಯೇತಾಂ ಕ್ರಿಯಂತಾಂ ಕ್ರಿಯತ್ವ ಕ್ರಿಯೇತಾಂ ಕ್ರಿಯತ್ವಂ ಕ್ರಿಯೈ ಕ್ರಿಯಾವಹೈ ಕ್ರಿಯಾಮಹೈ. ಸರಿ. ಇದು ಪ್ರಥಮ ಪುರುಷನ? ಹೌದು, ಲೋಟ್ ಪ್ರಥಮ ಏಕ. ಸರಿ. ಅಂದ್ರೆ ಏನಂತಾರೆ ಅದಕ್ಕೆ? ಕರ್ಮಣಿ ಪ್ರಯೋಗ.
ಹಾ ಹಾ ಮಾಡುವಂತಾಗಲಿ. ಹ್ಮ್. ಸರಿ, ಮುಂದೆ. ಉಭೇ ಅಪಿ ಕಸ್ಯಾಗ್ರೇ ಇದಾಯ್ತು. ಅದಲ್ಲ, ಕನೀಯಸೀತು ಅದು ಹೇಳಿ. ಕನೀಯಸೀತು ವ್ಯಾಕುಲ ಭೂತ್ವಾ ಕಿಂ ಜಗಾದ. ಏನರ್ಥ? ಆ, ಚಿಕ್ಕ ಹೆಂಡತಿ ಆ, ಅಂತೂ ಏನು ಇದು ವ್ಯಾಕುಲಳಾಗಿ ಏನಂತ ಹೇಳಿದ್ಲು ಅಂತ. ಕನೀಯಸೀತು ವ್ಯಾಕುಲ ಭೂತ್ವಾ ಜಗಾದ ಸ್ವಾಮಿನ್ ತದೀಯ ಏವಾಯಂ ಬಾಲೋ ನ ಮದೀಯಃ ತಸ್ಮಾತ್ ಸಜೀವೋಯಂ ತಸ್ಯೈ ದೀಯತಾಂ ಇತಿ. ವ್ಯಾಕುಲಳಾಗಿ ಹೇಳಿದ್ಲು, ಸ್ವಾಮಿಗಳೇ, ಇದು ಈ ಬಾಲಕ ನನ್ನದಲ್ಲ, ಅವಳದೇ. ಆಮ್, ಆ, ಹಾಗಾಗಿ ಬಾಲಕನನ್ನು ಕೊಲ್ಲದೇ ಇರಿ, ಅವಳಿಗೆ ಕೊಟ್ಬಿಡಿ ಅಂತ. ಕರೆಕ್ಟ್. ಒಟ್ಟು ಆ ನ್ಯಾಯಾಧೀಶರು ಭಾವುಕತೆಯಿಂದ ಗಮನಿಸಿದ್ರು ನಿಜವಾಗಿ ಮಗು ಯಾರದು ಅಂತ. ಆದ್ರೆ ಲೋಕದಲ್ಲಿ ಅವಳು ಹಾಗೆ ಹೇಳಿದಾಗ ಸರಿ, ಹಾಗಿದ್ರೆ ಅವಳೇ ಹೇಳಿದ್ಮೇಲೆ ಇನ್ನೇನು ಅಂತೇಳಿ ಕೊಟ್ಟು ಬಿಡ್ತಿದ್ರು ಏನೋ. ಆದ್ರೆ ನ್ಯಾಯಾಧೀಶನ ಹತ್ರ ಬಂದು ಅವನು ಕೇಳಿದ್ರಲ್ಲಿ ಅವನು ಬೇರೆಯದೇ ಆದ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಆ ಪ್ರಶ್ನೆ ಕೇಳಿದ್ದ. ಅವಳು ಮಗುವನ್ನು ಕೊಲ್ಲುವುದು ಬೇಡ, ಜೀವಂತವಾಗಿ ಮಗು ಅವಳ ಕೈಯಲ್ಲಿ ಇರಲಿ, ಅವಳಿಗೆ ಮಗುವಿನ ಆರೈಕೆ ಮುಖ್ಯವಾಗಿತ್ತು ಹೊರತು ಸಿಗುವ ಸಂಪತ್ತಿನ ಬಗ್ಗೆ ಅವಳಲ್ಲಿ ಯಾವುದೇ ಅಪೇಕ್ಷೆ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಸರಿ, ಮುಂದೆ. ದೀಯತಾಮ್ ಅಂದ್ರೆ ಏನು? ಆ ಕನ್ನಡದಲ್ಲಿ ಹೇಳುವಾಗ ಒಂಚೂರು ವಿಚಿತ್ರ ಅನ್ಸುತ್ತೆ. ಕೊಡಲ್ಪಡಲಿ, ಕೊಡಿ ಅಂತ ಅರ್ಥ, ತಾತ್ಪರ್ಯ ಕೊಡಿ ಅಂತಾನೆ. ಆದ್ರೆ ಅದನ್ನ ಹೇಳುವ ರೀತಿಯಲ್ಲಿ ಕೊಡಲ್ಪಡಲಿ ಅವಳಿಗೆ ಅವಳ ಮಗುವು, ಅವಳ ಮಗುವು ಅವಳಿಗೆ ಕೊಡಲ್ಪಡಲಿ. ಆ ಮಗುವನ್ನ ಕೊಡಿ ಅಂತ ಹೇಳುದು ಒಂದು ರೀತಿ, ಆ ಮಗುವು ಅವರಿಗೆ ಕೊಡಲ್ಪಡಲಿ ಅಂತ ಹೇಳುದು ಇನ್ನೊಂದು ರೀತಿ. ಎರಡಕ್ಕೂ ಅರ್ಥ ಒಂದೇ. ವ್ಯಾಕುಲ ಅಂದ್ರೆ ಅರ್ಥ ಏನಿದೆ? ಅಂದ್ರೆ ಒಂಥರ ಆತಂಕ, ಒಳಗಿನಿಂದ ಕಳವಳಗೊಂಡು. ಕಳವಳಗೊಂಡು ಮಗುವಿಗೆ ಹಾನಿಯಾಗುತ್ತೆ ಅನ್ನುವ ಭಯ. ತದೀಯ ಅಂದ್ರೆ ಅವಳದ್ದೇ ಅಂತಲ್ವಾ? ತದೀಯ ಅವಳದ್ದೇ. ನ ಮದೀಯ. ತದೀಯೋಯಂ ಬಾಲಃ. ಸರಿ, ಮುಂದೆ. ನ್ಯಾಯಾಧಿಪಃ ಕಿಂ ಕರೋತ್? ನ್ಯಾಯಾಧೀಶರು ಏನು ಮಾಡಿದರು? ನ್ಯಾಯಾಧಿಪಸ್ಥ ದಾಕರ್ಣ್ಯ ಸ್ಮಯಮಾನಃ ಕನೀಯಸೀಮೇವ ಶಿಶೋರ್ಜನನೀಂ ನಿಶ್ಚಿತ್ಯ ತಸ್ಯೈಃ ಶಿಶುಮದಾಪಯತ್. ಅಸ್ಯೈಹಿ ಅಂತಿದ್ಯಾ? ತಸ್ಯೈ, ಸಾರಿ. ಸರಿ. ಇದನ್ನ ಈ ದೃಶ್ಯವನ್ನ ನೋಡಿ ಆ ಸ್ಮಯಮಾನಃ ಅಂದ್ರೆ ಗೊತ್ತಾಗ್ಲಿಲ್ಲ. ಸ್ಮಯ ಅಂದ್ರೆ ನಗು. ಓಕೆ, ಅವ್ರಿಗೆ ಅರ್ಥ ಆಯ್ತು ಅವಳದ್, ಅದಕ್ಕೋಸ್ಕರ ನಗು ಬಂದು ನಗುತ್ತಾ ಅಂತ ಅರ್ಥ. ಚಿಕ್ಕವಳೇನೆ ಈ ಮಗುವಿನ ತಾಯಿ ಅಂತ ನಿಶ್ಚಯ ಮಾಡಿ ಅವಳಿಗೆ ಮಗುವನ್ನ ಕೊಟ್ಟರು. ಕರೆಕ್ಟ್. ಸರಿ, ಇನ್ನಿದೆಯಾ ಅದರಲ್ಲಿ ಪಾಠ ಅಂತಲ್ಲಿ? ಅಸ್ಮಿನ್ ಪಾಠೆ ಉಪದೇಶ. ಕೊನೆಗೆ ಸತ್ಯಂ ಜಯತಿ ನಾನ್ಬತಂ.
ಸರಿ. ಎರಡು ಪ್ರಶ್ನೆ ಉಳಿಯಿತು. ಆ ಎರಡು ಪ್ರಶ್ನೆ ಮತ್ತೆ ಮುಂದಿದ್ದನ್ನ ಸಾಧ್ಯವಾದಷ್ಟು ಅದನ್ನು ಬರ್ದ ಅಭ್ಯಾಸ ಮಾಡಿ. ಇಷ್ಟು ಯಾವುದನ್ನ ನಾವು ಈಗ ಹೇಳಿದ್ವೋ ಅದನ್ನು ಬರ್ದು ಓದಿದ್ರೆ ಒಂದ್ಸಲ ಹಿಂದಿನ ಪಾಠವನ್ನ ಮರಳಿ ಕೇಳುವ ಒಂದು ಪರಿಪಾಠ ಇಟ್ಕೊಂಡ್ರೆ ನಿಮ್ಗೆ ಅದು ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಒಂದ್ಸತಿ ಕಿವಿಗ್ ಬಿದ್ರೆ ಪುನಃಸ್ಮಾರಣಂ ಭವತಿ. ಪುನಃಸ್ಮಾರಣೇನ ಸ್ಮೃತಿ ದೃಢಾ ಭವತಿ. ನೆನಪು ಗಟ್ಟಿಯಾಗುತ್ತೆ. ದೃಢಯ ಸ್ಮೃತ್ಯ ಭಾಷಾ ವರ್ಧತೆ. ಯಾವಾಗ ಸ್ಮರಣೆ ಗಟ್ಟಿಯಾಗುತ್ತೋ ಆವಾಗ ನಮ್ಗೆ ಮಾತಾಡ್ಲಿಕ್ಕೆ ಅಥವಾ ಎದುರುಗಡೆ ಇರುವ ಯಾವುದೇ ಒಂದು ವಸ್ತುವನ್ನ ಗುರುತಿಸಿ ಹೇಳಲಿಕ್ಕೆ, ಅದರ ವೈಶಿಷ್ಟ್ಯವನ್ನ ಸಂಸ್ಕೃತದಲ್ಲಿ ನಿರೂಪಿಸ್ಲಿಕ್ಕೆ ಸ್ವಯಂ ಸಮರ್ಥಾಹ ಭವೇಮ. ಆಗ ನಾವು ಸಮರ್ಥರಾಗುವುದು ಆಗುತ್ತೆ. ನಾವು ಪ್ರಾಕ್ಟೀಸೇ ಮಾಡ್ಲಿಲ್ಲ, ಬರೀಲೇ ಇಲ್ಲ, ಓದ್ಲೇ ಇಲ್ಲ, ಸುಮ್ಮನೆ ಪಾಠ ಕೇಳಿ 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 ನಾನೊಂದು 200 ಪಾಠ ಕೇಳಿದ್ದೇನೆ ಅಂತ ಆದ್ರೂ ಕೂಡ ಮುಗಿಯುವಾಗ ನಾನು 200 ಪಾಠ ಕೇಳಿದ್ದೇನೆ ಅನ್ನೋದನ್ನು ಕೂಡ ಸಂಸ್ಕೃತದಲ್ಲಿ ಹೇಳಿ ಕಷ್ಟ ಆಗುತ್ತೆ. ತಲೆಗೆ ವಿಷಯ ಹೋಗ್ಲಿಲ್ಲ ಅಂತ ಅರ್ಥ ಆಗುತ್ತೆ. ಅದರಿಂದಾಗಿ ಹಳೆಯದನ್ನ ಒಂದ್ಸರ್ತಿ ಈಗ ಮಧ್ಯದಲ್ಲಿ ಯಾರಾದ್ರೂ ಕೆಲವರು ಸೇರಿದಿದ್ರೆ ಅವರು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸಿ ಹಳೆಯದನ್ನ ಮತ್ತೆ ರಿಪೀಟ್ ಮಾಡ್ತಾ ಬನ್ನಿ. ಸಮಯ ವ್ಯರ್ಥ ಮಾಡಬೇಡಿ. ಮತ್ತೆ ಕಂಟಿನ್ಯೂಟಿ ಇರಲಿ. 4 ದಿವಸ ಮಾಡದೆ ಮತ್ 4 ದಿವಸ ಬಿಟ್ಟೆ, ಎಲ್ಲೋ ನೆನಪಾದಾಗ ಮಾಡದೆ, ಪುರುಸೊತ್ತಾದಾಗ ಮಾಡದೆ, ಯಾವ್ದೋ ಒಂದ್ ದಿವಸ ತೀರಾ ಅನಿವಾರ್ಯವಾಗಿ ಮನೆಯಲ್ಲೇ ಏನೋ ದೊಡ್ಡ ಫಂಕ್ಷನ್ ಇತ್ತು, ಮಾಡ್ಲಿಕ್ಕಾಗ್ಲಿಲ್ಲ, ಮುಟ್ಲಿಕ್ಕಾಗ್ಲಿಲ್ಲ, ಆದ್ರೂ ನೆನ್ಪು ಮಾಡ್ಕೊಳ್ಳೋದೇನು ಕಷ್ಟ ಅಲ್ಲ. ನಮ್ಮ ಸುತ್ತ ಇದ್ದವ್ರ ಹತ್ರ ಸುಮ್ಮನೆ ಸಂಸ್ಕೃತದ ವ್ಯವಹಾರಕ್ಕೆ ಸಂಬಂಧಪಟ್ಟ ಸರಳವಾದ ಮಾತುಗಳನ್ನ ಆಡುವುದನ್ನು ಅಭ್ಯಾಸ ಮಾಡಬೇಕು. ಬನ್ನಿ, ಹೋಗಿ, ಕೂತ್ಕೊಳ್ಳಿ, ಕೊಡಿ, ಬೇಡ, ಸಾಕು, ಬೇಕಾದಷ್ಟಾಯ್ತು, ಇನ್ನು ಬೇಡ, ಅದನ್ನೇ ಹೇಳಿ, ಇದೇ ಆಗ್ಲಿ, ಅದನ್ನೇ ಬಡಿಸಿ, ಇದನ್ನೇ ತಿನ್ನಿಸಿ ಅಂತ ತುಂಬಾ ಸರಳವಾದ ವಾಕ್ಯಗಳೇನಿದೆ ಅದನ್ನೆಲ್ಲ ಸಂಸ್ಕೃತದ ಒಂದ್ ಕಡೆ ಬರೆದಿಟ್ಕೊಂಡು ಅದನ್ನು ಸಾಧ್ಯವಾದಲ್ಲೆಲ್ಲ ಒಂದೊಂದು ಎರಡೆರಡು ಪದಗಳಿರುವ ವಾಕ್ಯಗಳನ್ನೆಲ್ಲ ಬಳಸೋದಕ್ಕೆ ಶುರು ಮಾಡಬೇಕು. ಯಾರೇ ಏನೇ ಅನ್ಕೊಳ್ಳಿ, ಅಂದವ್ರೇನೋ ನಮಗೆ ಸಂಸ್ಕೃತ ಕಲ್ಸ್ಕೊಡಲ್ಲ ಅಥವಾ ಸಂಸ್ಕೃತ ಬರಲಿಲ್ಲ ಅಂದ್ರೆ ನಮ್ಗೆ ತಿದ್ಲಿಕ್ಕೆ ಬರಲ್ಲ, ಅವರು ತಮಾಷೆ ಮಾಡೋರು ಮಾಡ್ತಾ ಇರ್ತಾರೆ. ನಾವು ಸ್ವಲ್ಪ ಹೆಚ್ಚು ಶ್ರಮ ಹಾಕಿ ಆ ವಿಷಯದಲ್ಲಿ ಗಮನ ಹರಿಸ್ಬೇಕು. ಆಗ ನಮ್ಮ ಮಾತು ಕಮ್ಮಿ ಆಗತ್ತೆ. ಸಂಸ್ಕೃತದಲ್ಲೇ ಮಾತಾಡೋದು ಅಂತ ಇಟ್ಕೊಂಡಾಗ ಅನಗತ್ಯವಾದ ಮಾತು ನಿಂತು ಹೋಗುತ್ತೆ ಮತ್ತು ಯೋಚನೆ ಮಾಡ್ಲಿಕ್ಕೆ ಸಮಯ ಸಿಗುತ್ತೆ. ಇದಕ್ಕೆ ಏನರ್ಥ, ಈ ವಾಕ್ಯವನ್ನು ಹೇಗೆ ಜೋಡಿಸುವುದು, ಅವ್ರು ಹೇಳಿದ ವಾಕ್ಯದಲ್ಲಿ ಏನು ವಿಶೇಷತೆ ಇದೆ ಅನ್ನೋದೆಲ್ಲ ತಲೆಗೆ ಹೋಗುತ್ತೆ. ಸರಿ, ಸಾಕು. ಶ್ರೀ ಹರಿಪ್ರಿಯತಾ ಕೃಷ್ಣ ಅರ್ಪಣ.